ನಮಸ್ಕಾರ ಸ್ನೇಹಿತರೆ, ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಏಪ್ರಿಲ್ 5ನೇ ತಾರೀಕಾದರೆ ನಿಮಗೆ ರಿಸಲ್ಟ್ ಬರಲಿಲ್ಲ. ಈಗ ಸಾಕಷ್ಟು ಜನ ವಿಡಿಯೋ ಕೆಳಗಡೆ ಕೇಳಿರುವಂತಹ ಪ್ರಶ್ನೆ ಏನಂದರೆ, ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಯಾವಾಗ ಬರ್ಬೋದು ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಕಾಮೆಂಟ್ಸ್ ಬರ್ತಾನೆ ಇತ್ತು. ಅದರಿಂದ ನಿಮಗೆ ಈ ವಿಡಿಯೋ ಮಾಡಿ ತಿಳಿಸ್ತಿದ್ದೀನಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಯಾವಾಗ ಬರ್ಬೋದು ಅನ್ನುವಂಥದ್ದನ್ನು ಹೇಳ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬು ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಏಪ್ರಿಲ್ 5ನೇ ತಾರೀಕು ರಿಸಲ್ಟ್ ಬರುತ್ತೆ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು, ಪೋಷಕರು ಮತ್ತು ನಿಮ್ಮ ಒಂದು ಶಿಕ್ಷಕರು ಕೂಡ ವೆಯ್ಟ್ ಮಾಡಿದರು. ಆದರೆ 5ನೇ ತಾರೀಕು ರಿಸಲ್ಟ್ ಬಂದಿರಲಿಲ್ಲ. ಯಾಕೆ ನಿಮಗೆ 5ನೇ ತಾರೀಕು ರಿಸಲ್ಟ್ ಬಂದಿಲ್ಲ ಅಂದರೆ, ಸರ್ಕಾರದ ಕಡೆಯಿಂದ 5ನೇ ತಾರೀಕೆ ನಿಮಗೆ ರಿಸಲ್ಟ್ ಕೊಡ್ತಾರೆ ಅನ್ನುವಂತಹ ಯಾವುದೇ ಅಫಿಷಿಯಲ್ ಅಪ್ಡೇಟ್ ಆದರೆ ನಿಮಗೆ ಕೊಟ್ಟಿರಲಿಲ್ಲ. ಆದರೂ ಅದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಾಟ್ಸಪ್ ಮೆಸೇಜಸ್ ಎಲ್ಲ ವೈರಲ್ ಆಗ್ತಿತ್ತು. ಅದರಿಂದ ವಿದ್ಯಾರ್ಥಿಗಳು 5ನೇ ತಾರೀಕೆ ರಿಸಲ್ಟ್ ಬಂದ್ಬಿಡುತ್ತೇನೋ ಅನ್ನುವಂತಹ ಒಂದು ಭ್ರಮೆಯಲ್ಲಾದರೆ ಇದ್ದರು. ನೋಡಿ, ನಾನು ನಿಮ್ಗೆ 5ನೇ ತಾರೀಕೆ ವಿಡಿಯೋ ಮಾಡಿ ತಿಳಿಸಿದ್ದೆ, ನಿಮಗೆ ಇವತ್ತು ರಿಸಲ್ಟ್ ಬರಲ್ಲ, 5ನೇ ತಾರೀಕು ರಿಸಲ್ಟ್ ಬರಲ್ಲ ಅಂತ ಹೇಳಿದ್ದೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಯಾರು ನಮ್ಮ ಚಾನಲನ್ನು ಫಾಲೋ ಮಾಡ್ತಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ನೋಡಿ ಸ್ನೇಹಿತರೆ, ಈಗ ನಿಮಗೆ ರಿಸಲ್ಟ್ ಆಗಾರೆ ಯಾವಾಗ ಬರ್ಬೋದು ಅನ್ನುವಂತಹ ಪ್ರಶ್ನೆ ಆದರೆ ನಿಮ್ಮಲ್ಲಿದೆ. ನಿಮ್ಗೊಂದು ಆತಂಕ ಕೂಡ ಇದೆ, ಪಾಸ್ ಆಗ್ತೀವೋ ಆಗಲ್ವೋ ಅಂತ. ಇನ್ನು ಕೆಲವರಿಗೆ ಎಕ್ಸೈಟ್ಮೆಂಟ್ ಇದೆ, ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ. ನೋಡಿ, ಈಗ ನಿಮಗೆ ಸೆಕೆಂಡ್ ಪಿ ಯು ಸಿ ರಿಸಲ್ಟು ಯಾವಾಗ ಬರುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡೋದಾದರೆ ಸ್ನೇಹಿತರೆ, ನಿಮಗೆ ಸೆಕೆಂಡ್ ಪಿ ಯು ಸಿ ರಿಸಲ್ಟು 10ನೇ ತಾರೀಕು ಮೇಲೆ ಬರುತ್ತೆ. ಎಕ್ಸಾಕ್ಟ್ ಡೇಟ್ ಆದರೆ ಯಾರೂ ಹೇಳೋಕ್ಕಾಗಲ್ಲ ನಿಮಗೆ. ಇದು ಏಪ್ರಿಲ್ 10ನೇ ತಾರೀಕಿಂದ ಏಪ್ರಿಲ್ 20ನೇ ತಾರೀಕು ಒಳಗಡೆ ಮಧ್ಯದಲ್ಲಿ ನಿಮಗೆ 100% ರಿಸಲ್ಟ್ ಬಂದೇ ಬರುತ್ತೆ. ಆದರೆ ಇಂಥ ದಿನಕ್ಕೆ ಬರುತ್ತೆ, ಇಂಥ ಟೈಮ್ಗೆ ಬರುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಇಲ್ಲಿ ನಮ್ಮ ಒಂದು ಸರ್ಕಾರದ ಕಡೆಯಿಂದ, ಇಲ್ಲಿ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಅಪ್ಡೇಟ್ ಆದರೆ ಬರಬೇಕು. ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ, ನಿಮ್ಮ ಒಂದು ಪಿ ಯು ಸಿ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಅಪ್ಡೇಟ್ ಬರಬೇಕು. ಇಂಥ ದಿನಕ್ಕೆ ರಿಸಲ್ಟ್ ಬಿಡ್ತೀವಿ, ಇಂಥ ಟೈಮ್ಗೆ ರಿಸಲ್ಟ್ ಬಿಡ್ತೀವಿ ಅನ್ನುವಂಥ ಒಂದು ಅಪ್ಡೇಟ್ ಅವ್ರ ಕಡೆಯಿಂದನೇ ಬರಬೇಕು. ನಿಮಗೆ ರಿಸಲ್ಟ್ ಬಿಡೋದಕ್ಕಿಂತ ಒಂದಿನ ಹಿಂದೆನೇ ಏನು ಮಾಡ್ತಾರೆ ಅಂದರೆ, ಈಗ ಶಿಕ್ಷಣ ಸಚಿವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ, ಮತ್ತು ಎಲ್ಲ ನ್ಯೂಸ್ ಚಾನಲ್ಸಲ್ಲಿ ಕೂಡ ನಿಮಗೆ ನ್ಯೂಸ್ ಆದರೆ ಬರುತ್ತೆ ಸ್ನೇಹಿತರೆ. ಈಗ ಸದ್ಯಕ್ಕೆ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಏನಂದರೆ, ಪ್ರೆಡಿಕ್ಷನ್ ಪ್ರಕಾರ, ಜಸ್ಟ್ ಪ್ರೆಡಿಕ್ಷನ್, ನಾನು ಮತ್ತೆ ಹೇಳ್ತಿದ್ದೀನಿ, ಎಕ್ಸಾಕ್ಟ್ ಡೇಟ್ ಅಂತೂ ಹೇಳೋಕ್ಕಾಗಲ್ಲ. ಜಸ್ಟ್ ಪ್ರೆಡಿಕ್ಷನ್ ಪ್ರಕಾರ ಏಪ್ರಿಲ್ 10ನೇ ತಾರೀಕಿಂದ ಏಪ್ರಿಲ್ 20ನೇ ತಾರೀಕು ಮಧ್ಯದಲ್ಲಿ ನಿಮಗೆ ಬರುತ್ತೆ. ಅಂದರೆ 11ನೇ ತಾರೀಕಾರು ಬರ್ಬೋದು, 12, 13, 14, 15, 16, 17, 18, 19 ಈ ದಿನಾಂಕಗಳಲ್ಲಿ ಯಾವುದೋ ಒಂದು ದಿನದಂದು ನಿಮಗೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಆದರೆ ಸಿಗುತ್ತೆ ಸ್ನೇಹಿತರೆ. ನೋಡಿ, ಈಗ ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ನೀವು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನೀವು ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಡೌಟ್ಸ್ ಕೇಳಿರ್ತೀರೋ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನೀವು KCET ಬಗ್ಗೆ ಆಗಿರ್ಬೋದು, ಸ್ಕಾಲರ್ಶಿಪ್ ಬಗ್ಗೆ ಆಗಿರ್ಬೋದು, ಏನೇ ಡೌಟ್ಸ್ ಇರಲಿ ನಿಮಗೆ ಎಜುಕೇಷನ್ ರಿಲೇಟೆಡ್, ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ವಿದ್ಯಾರ್ಥಿಗಳು ಯಾವ ಟಾಪಿಕ್ಸ್ ಬಗ್ಗೆ ನೀವು ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತೀರೋ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ.